ನಮಸ್ಕಾರ ಸ್ನೇಹಿತರೆ, BMW GT ಹೌ ಟು ಡ್ರೈವ್, ಯಾವ ಥರ ನೀವು ಡ್ರೈವ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕೀ ಇರ್ತದೆ, ಲಾಕು ಅನ್ಲಾಕ್ ಲಾಕ್ ಬ್ಯಾಕ್ ಕೀ ಓಪನ್ ಇರ್ತದೆ. ಕೀ ಬಂದು ಸೆನ್ಸರ್ ಕೀ ಆಗಿರುತ್ತೆ. ನೀವು ಮಾಮೂಲಿ ಯಾವ ಥರ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಆಟೋಮೆಟಿಕ್ಕಲ್ಲಿ ಬ್ರೇಕ್ ಆ್ಯಂಡ್ ಕ್ಲಚ್ಚು 2-in-1 ಎಲ್ಲ 2-in-1 ಎರಡೇ ಬರೋದು. ಒಂದು ಎಕ್ಸ್ಲೇಟ್ರ್ ಬರುತ್ತೆ, ಒಂದು ಬ್ರೇಕ್ ಬರುತ್ತೆ. ಅದರಲ್ಲಿ ನಿಮಗೆ ನೋಡಿ, ಇದೇ ಬ್ರೇಕು, ಇದೇ ಕ್ಲಚ್ಚು. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಇದು ಎಕ್ಸ್ಲೇಟರ್ ಇರ್ತದೆ, ಓಕೆನಾ. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಬಟನ್ ಆನ್ ಆ್ಯಂಡ್ ಆಫ್, ಇದೇ ಆಫು ಇದೇ ಆನು, ಓಕೆನಾ. ಇದು ಗಾಡಿ ಸ್ಟಾರ್ಟ್ ಆಗುತ್ತೆ. ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದು ನಿಮಗೆ ಪಾರ್ಕಿಂಗಲ್ಲಿ ಇರುತ್ತೆ. ಇದು ಪಾರ್ಕಿಂಗು, ಇದು R ರಿವರ್ಸು, N ನ್ಯೂಟ್ಲು, ಇದು D. ಈಗ ನಾವೇನು ಮಾಡ್ತೀವಿ, ಬಟನ್ನ ಇಟ್ಕೊಂಡು ಹೇಳಿದ್ರೆ Dಗೆ ಬಂತು. ಇದು ಹ್ಯಾಂಡ್ ಬ್ರೇಕ್ ಇರುತ್ತೆ, ಇದು ರಿಲೀಸ್ ಮಾಡಬೇಕು. Dಗೆ ಬಿಟ್ಟರೆ ಗಾಡಿ ಮುಂದೆ, ಕ್ಲಚ್ ಬಿಟ್ಟರೆ ನೀವು 2-in-1 ಇದೆ ಹೇಳಿದ್ನಲ್ಲ, ಈ ಕಾಲು ಮುಂದೆ ಬಿಟ್ಟರೆ ಸಾಕು, ಅದೇ ಗಾಡಿ ಹಿಂಗೆ ಮುಂದೆ ಹೋಗ್ತದೆ. ಇದರಲ್ಲಿ ಮತ್ತೆ ರಿವರ್ಸ್, ಈ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಮುಂದಕ್ಕೆ ತೆಳೆದ್ರೆ ರಿವರ್ಸ್ ಹೋಗುತ್ತೆ. ಈ ಥರ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ, ರಿವರ್ಸ್ ಹೋಗುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ಬಟನ್ ನಂಬಿಕೆ ಪಾರ್ಕಿಂಗ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ನ ಎತ್ತಬೇಕಾಗುತ್ತೆ. ಕೆಲವೆಲ್ಲ ಹ್ಯಾಂಡ್ ಬ್ರೇಕು ನಾರ್ಮಲ್ ಆಗಿ, ಇದು ನಾರ್ಮಲ್ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕು, ನಾರ್ಮಲ್ ಬಟನಲ್ಲೂ ಕೂಡ ಹ್ಯಾಂಡ್ ಬ್ರೇಕ್ ಇರುತ್ತೆ. ಈ ಮಾಮೂಲಿ ನಿಮಗೆ ಆಟೋ AC ಎಲ್ಲ ನಾರ್ಮಲಾಗಿ ಇರುತ್ತೆ. ಇದೆಲ್ಲ FM ಸೆಟ್ಟಿಂಗು ಏನೇನೋ ಇರುತ್ತೆ. ನಿಮಗೆ ಇದರಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಇರುತ್ತೆ ನಿಮ್ಗೆ ಇಂಡಿಕೇಷನ್ ನೋಡಿ. ಹಿಂಗಂದರೆ ಲೆಫ್ಟ್ ಬರುತ್ತೆ, ಹಿಂಗಂದರೆ ರೈಟ್ ಬರುತ್ತೆ. BMW, ಸ್ಕೋಡಾ, ಫೋರ್ಡು ಅವೆಲ್ಲ ಲೆಫ್ಟ್ ಸೈಡಲ್ಲಿ ಇಂಡಿಕೇಷನ್ ಇರುತ್ತೆ. ರೈಟ್ ಸೈಡಲ್ಲಿ ವೈಫರ್ ಇರುತ್ತೆ. ರೈಟ್ ಸೈಡಲ್ಲಿ ವೈಫರ್ ಇರುತ್ತೆ. ಇದು ಹಾಕಿದ್ರೆ ವೈಫರ್ ಬರುತ್ತೆ ರೈಟ್ ಸೈಡ್ ಅಷ್ಟೇ. ಅಷ್ಟೇ ಸಿಂಪಲ್ ಲಾಜಿಕ್, ಅವೇನು ದೊಡ್ಡ ವಿಷಯ ಇಲ್ಲ. ಕೆಲವೊಂದು ಇದೆಲ್ಲ ಹೆಡ್ಲೈಟ್ ಇರುತ್ತೆ. ಹೆಡ್ಲೈಟ್ ಬಂದು ರೈಟ್ ಸೈಡಲ್ಲಿರುತ್ತೆ. ಇದು ಆನ್ ಆ್ಯಂಡ್ ಆಫ್, ಓಕೆನಾ. ಹೈ ಬೀಮ್, ಲೋ ಬೀಮ್ ಎಲ್ಲ ಇದರಲ್ಲಿ ಮಾಡೋವಂಥದ್ದು ಇರುತ್ತೆ ಲೆಫ್ಟ್ ಸೈಡಲ್ಲಿ, ಓಕೆನಾ. ಇದರಲ್ಲಿ ಗೇರ್ ಕೂಡ ಹೋದು, ಡಿಯಿಂದ ಹೋದರೆ ಇದು ಮೈನಸ್ ಗೇರ್. ಇಲ್ಲಿ ಬಟನ್ ಇರುತ್ತೆ ಸ್ಟೇರಿಂಗಲ್ಲಿ, ಲೆಫ್ಟು ರೈಟಲ್ಲಿ ಪ್ಲಸ್ ಅಂದರೆ ಗೇರ್ ಇನ್ಕ್ರೀಸು, ಮೈನಸ್ ಅಂತ ಅಂದರೆ ನಿಮಗೆ ಗೇರ್ ಡೌನ್ ಆಗ್ತಾವಂಥದ್ದು. ನಿಮಗೆ ಆಟೋಮೆಟಿಕ್ ಮಿರರ್ ಸೆಟ್ಟಿಂಗ್ ಇರುತ್ತೆ. ವಿಂಡೋಗಳು ಅಪ್ ಆ್ಯಂಡ್ ಡೌನ್ ಇರುತ್ತೆ. ಲಾಕ್ ಆನ್ ಲಾಕು ಸೇಮು, FM ಸೆಟ್ಟಿಂಗು ಸಿಂಪಲ್ಲು, ಅದರಲ್ಲಿ ಏನಿಲ್ಲ. ಗಾಡಿಗಳು ಬಂದು ಒಂದೊಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಲಾಂಗು, ಬಿಡ್ತು, ಮೂತಿ ಅದೆಲ್ಲ ನೋಡ್ಕೊಂಡು ಡ್ರೈವ್ ಮಾಡಬೇಕಂಥದ್ದು ಇರುತ್ತೆ. ನಿಮಗೆ ರೈಟ್ ಸೈಡಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಇಲ್ಲಿರುತ್ತೆ. ಬ್ಯಾಕ್ ಪುಷಿಂಗು, ಅಪ್ಪು ಡೌನ್ ಅಂತ ಇರುತ್ತೆ. ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್ಲು. ಡ್ರೈವಿಂಗ್ ಎಲ್ಲ ಸೇಮ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗುತ್ತೆ ದೊಡ್ಡ ಗಾಡಿಗಳು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಕಾರ್ ಜೊತೆ ಅದರ ರಿವ್ಯೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. BMW GT, ಓಕೆ, ಥ್ಯಾಂಕ್ ಯು.